ಸರ್, ನಿನ್ನೆ ತಾನೇ ಪಟ್ಟಿ ಪ್ರಕಟ ಆಯಿತು. ಈ ಪಟ್ಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅಲ್ಲ, ಪಟ್ಟಿ ತುಂಬಾ ತಿಂಗಳುಗಳಿಂದ ಇವಾಗ ಆಗತ್ತೆ ಆವಾಗ ಆಗತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರು. ಖಂಡಿತ. ಇವಾಗ ಗಜಗರ್ಭ ಇವಾಗ ಹೆರಿಗೆ ಆಗಿದೆ. ಆದ್ರಿಂದ ನಿಗಮ ಮಂಡಳಿ, ನನ್ನ ಪ್ರಶ್ನೆ ಏನ್ ಗೊತ್ತಾ, ನಿಗಮ ಮಂಡಳಿಗಳು ಏನಿದ್ದಾವೋ, ನಿಗಮಗಳಿದ್ದಾವೋ ಅವುಗಳ ಉದ್ಧಾರಕ್ಕಾಗಿ ಅಧ್ಯಕ್ಷರನ್ನ ಮಾಡ್ತಿರೋ, ಅಥವಾ ಈಗ ಈ ಸಂತ್ರಸ್ತರು ಏನಿದಾರಲ್ವಾ, ಅಧಿಕಾರ ವಂಚಿತ ಸಂತ್ರಸ್ತರಿದಾರಲ್ವಾ, ಇವರಿಗೋಸ್ಕರ ನಿಗಮ ಮಂಡಳಿಗಳನ್ನ ಬಳಸ್ಕೊಳ್ತಿರೋ ಅನ್ನೋದು ನನ್ನ ಒಂದು ಪ್ರಶ್ನೆ. ಇದು ಪಕ್ಷಾತೀತವಾದಂತ ಪ್ರಶ್ನೆ. ಇದು ಕಾಂಗ್ರೆಸ್ ಮಾತ್ರ ಅಲ್ಲ, ಜೆಡಿಎಸ್ ಸರ್ಕಾರ ಇರ್ಲಿ ಅಥವಾ ಬಿಜೆಪಿ ಸರ್ಕಾರ ಇರ್ಲಿ, ಎಲ್ಲಾ ಸಂದರ್ಭದಲ್ಲೂ ಇದು ಆಗಿದೆ. ಇದು ಏನಂತಂದ್ರೆ, ಅಧಿಕಾರ ವಂಚಿತರಾಗಿರ್ತಕ್ಕಂಥ ಯಾರು ಸಚಿವರಾಗಿಲ್ವೋ ಅಂತವ್ರನ್ನ ಸಮಾಧಾನ ಮಾಡ್ಲಿಕ್ಕೆ, ಅಂತ ಸಂತ್ರಸ್ತರಿಗೆ ಏನೋ ಒಂದು ಆಸೆ ತೋರಿಸಿ ಅವರು ಬೇರೆ ಕಡೆ ಹೋಗದೆ ಇರ್ಲಿ ಅಂತ ಕಾಪಾಡ್ಕೊಳ್ಳಿಕ್ಕೆ ಈ ನಿಗಮ ಮಂಡಳಿಗಳು ಅನ್ನುವ ಒಂದು ಆಸೆ ಆಮಿಷಗಳನ್ನ ತೋರಿಸಿ ಅವರ ಸಿಟ್ಟನ್ನ ಶಾಂತಗೊಳಿಸುವುದನ್ನ ಪ್ರತಿಯೊಂದು ಪಕ್ಷವು, ಪ್ರತಿಯೊಂದು ಸರ್ಕಾರವು ಮಾಡ್ತಾ ಬಂದಿದೆ ಇಲ್ಲಿವರೆಗೂ ಸಹಿತ. ಇಲ್ಲಿ ಬಂಡವಾಳಶಾಹಿ ಪ್ರಜಾಪ್ರಭುತ್ವ ಇದು ನಮ್ದು. ಇಲ್ಲಿ ಎಲ್ಲಾ MLA-ಗಳಾಗಿರ್ಬೋದು, ಅವ್ರು ಪಕ್ಷಾತೀತವಾಗಿ ಯಾರಿದ್ರು ಸಹಿತ ಪ್ರತಿಯೊಬ್ರು ಸಹಿತ ತಮ್ಮ ದುಡ್ಡನ್ನ ಹಾಕಿರ್ತಾರೆ, ಇನ್ವೆಸ್ಟ್ ಮಾಡಿರ್ತಾರೆ. ಇದೊಂದು ಬಿಸ್ನೆಸ್ ಅವ್ರಿಗೆ. ಈ ಇನ್ವೆಸ್ಟ್ ಮಾಡಿದ್ರೆ ವಾಪಸ್ ತಗೊಳ್ಳೋದು ಹೇಗೆ? 5 ವರ್ಷದೊಳಗಡೆ ವಾಪಸ್ ತಗೋಬೇಕು. ಈಗ ಕಾಂಗ್ರೆಸ್ ಸಮಸ್ಯೆ ಏನಂದ್ರೆ ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ. ಈಗ MLA-ಗಳಿಗೆ ಏನ್ ಮಾಡ್ಬೇಕು? ಖಾಲಿ ಕೂತಿದ್ದಾರೆ. ಹೇಗೆ ತಾವು ಹಾಕಿದ ದುಡ್ಡನ್ನು ವಾಪಸ್ ತೆಗೆದುಕೊಳ್ಬೇಕು? ಅದಕ್ಕೋಸ್ಕರ ಅವ್ರು ಏನ್ ಮಾಡ್ಬೇಕು? ಈಗ ಅವ್ರು ಕೆಲವು ಜನಕ್ಕೆ ನಿಗಮ ಮಂಡಳಿ ಕೊಡೋಣ. ನಿಗಮ ಮಂಡಳಿಯಲ್ಲಿ ಕೆಲವೊಂದು ಹುಲುಸಾದ ಹುಲ್ಲುಗಾವಲುಗಳಿದ್ದಾವೆ. ಅವುಗಳು ಬೇಕಾದಷ್ಟು ದುಡ್ಡನ್ನ ಮಾಡ್ಲಿಕ್ಕೆ ಅವಕಾಶಗಳಿದಾವೆ. ಈಗ KSDL ಅಲ್ಲಿ ಮಾಡಾಳವರು ನಿಮ್ಗೆ ಗೊತ್ತಿರ್ಬೋದು, 8 ಕೋಟಿ ರೂಪಾಯಿ ಅವ್ರ ಮನೆಯಲ್ಲಿ ಏನಾಯ್ತು, ಬರ್ಖಾಸ್ತ ಆಯ್ತು. ಲೋಕಾಯುಕ್ತ ದಾಳಿ ಸಂದರ್ಭ ಆಯ್ತು. ನೋಡಿ, ಅದು ಎಂತ ಇರೋದು ಒಂದು ಫ್ಯಾಕ್ಟ್ರಿ, ಮೈಸೂರು ಫ್ಯಾಕ್ಟ್ರಿ, ಮೈಸೂರು ಸಾಬೂನು ಫ್ಯಾಕ್ಟ್ರಿ. ಅದ್ರ ಒಳಗಡೆಗೆ ಅಷ್ಟೊಂದು ಆದಾಯವನ್ನ ಅಥವಾ ದುಡ್ಡನ್ನು ಜನರೇಟ್ ಮಾಡಕ್ ಸಾಧ್ಯ ಆಯ್ತು ಅಂತಂದ್ರೆ ಬೇರೆ ಬೇರೆ ಇದ್ರಲ್ಲಿ ಯಾಕೆ ಆಗೋದಿಲ್ಲ? ಈಗ ನಿಮಗೆ ಉದಾಹರಣೆ ಹೇಳ್ತಾ ಇರೋದು, ಅತ್ಯಂತ ಹುಲಸಾಗಿರ್ತಕ್ಕಂಥ ಹುಲ್ಲುಗಾವಲು ಅನ್ನುವಂತ ಯಾವ್ದಾದ್ರು ನಿಗಮ ಮಂಡಳಿ ಇದ್ರೆ ಅದು BDA, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ನಿಮ್ಗೆ ಗೊತ್ತಿದೆ. ಅಲ್ಲಿ ಇವತ್ತವರೆಗೂ ಅದು ಎಂತ ಲಾಭದಾಯಕವಾಗಿರ್ತಕ್ಕಂಥದ್ದು ಇದ್ರು ಅದನ್ನ ಅಷ್ಟಕ್ಕೆ ತಗೊಂಡ್ಬರ್ತಾರೆ. ಅಲ್ಲಿ ಏನ್ ಬೇಕಾದ್ರೂ ಆಗುತ್ತೆ. ಆ ದುಡ್ಡನ್ನ ದುಡಿಯುವ ಕೆಲವೊಂದು ಅತ್ಯುತ್ತಮವಾದಂತ ಆದಾಯ ತರತಕ್ಕಂಥವುಗಳಿಗೆ ಭಾರಿ ಡಿಮಾಂಡ್ ಇರುತ್ತೆ. ಇವುಗಳನ್ನ ಮಾಡ್ತಾ ಬಂದಿದ್ದಾರೆ. ಆದ್ದರಿಂದ ನಿಗಮ ಮತ್ತು ಮಂಡಳಿಗಳು, ಹೇಳ್ತಾ ಇದ್ದೀನಿ, ಯಾವಾಗ್ಲೂ ಸಹಿತ ಕಾರ್ಯಕರ್ತರಿಗೆ ಕೊಡೋದಲ್ಲ, ಅದು ಶಾಸಕರಿಗೆ ಕೊಡೋದಲ್ಲ. ನಿಗಮ ಮಂಡಳಿಗೆ ಬಗ್ಗೆ ಯಾರಿಗೆ ನಿಜಕ್ಕೂ ಸಹಿತ ಒಂದಿಷ್ಟು ಆಸಕ್ತಿ, ಒಂದಿಷ್ಟು ನಾಲೆಜು, ಒಂದಿಷ್ಟು ಜ್ಞಾನ, ಒಂದಿಷ್ಟು ಅರಿವು ಇರುತ್ತೋ ಅಂತವ್ರಿಗೆ ಕೊಡ್ಬೇಕು. ಈಗ ಕ್ರೀಡಾ ಪ್ರಾಧಿಕಾರ ಕೊಡ್ತೀರಾ, ಅವ್ರು ಕ್ರೀಡೆಗೆ ಗಂಧಗಾಳಿ ಗೊತ್ತಿಲ್ಲದವ್ರು ಕ್ರೀಡಾ ಪ್ರಾಧಿಕಾರ ಕೊಟ್ಟು ಪ್ರಯೋಜನ ಏನು ಹೇಳಿ? ಇದೇ ರೀತಿಯಾಗಿ ಪ್ರತಿಯೊಂದು ಸಹಿತ ಅದಕ್ಕೆ ಸಂಬಂಧವೇ ಇರೋದಿಲ್ಲ. ಒಟ್ಬಿಡಿ ಯಾವ್ದೋ ಒಂದು ನಿಗಮ, ಅವನಿಗೆ ಒಂದೊಂದು ಕೊಡಿ, ಇದೊಂದು ಕೊಡಿ. ಅರ್ಥ ಆಯ್ತಾ? ಇದು ಅಲ್ಲ ರೀ, ಇದೇನಿದು ಹಂಚಿಕೆ ಮಾಡೋದಲ್ಲ ಇದು. ಆದ್ದರಿಂದ ಸರ್ಕಾರಕ್ಕೆ ನಿಜಕ್ಕೂ ಸಹಿತ ಆ ಸರ್ಕಾರದ ಒಂದು ಆಸ್ತಿ ಇವೆಲ್ಲ ನಿಗಮಗಳೆಲ್ಲ, ಇವು ಮಂಡಳಿಗಳೆಲ್ಲವೂ ಸಹಿತ ಅವುಗಳನ್ನ ಅಭಿವೃದ್ಧಿ ಮಾಡಬೇಕಾಗಿದೆ. ಅದರಿಂದ ಜನರಿಗೆ ಅನುಕೂಲ ಆಗ್ಬೇಕಾಗಿದೆ, ಸರ್ಕಾರಕ್ಕೂ ಆದಾಯ ಬರಬೇಕಾಗಿದೆ. ಅಂತಂದ್ರೆ ಅದಕ್ಕೆ ಸೂಕ್ತವಾಗಿರೋರ್ನ ಆಯ್ಕೆ ಮಾಡಬೇಕು. ಅದನ್ನ ನೀವು ಸಂತ್ರಸ್ತರು ಬೇಕು, ಕಾರ್ಯಕರ್ತರು ಬೇಕು, ಅಥವಾ ಪ್ರಭಾವಿಗಳು ಬೇಕು ಅಂತ ಅಲ್ಲ. ನಿಜಕ್ಕೂ ಸಹಿತ ಯಾವುದೇ ಸರ್ಕಾರಕ್ಕೆ ಆ ಒಂದು ರಾಜ್ಯದ ಬಗ್ಗೆ ನಿಜಕ್ಕೂ ಸಹಿತ ಒಂದು ಹಿತಾಸಕ್ತಿ ಇದ್ರೆ ಅವರು ಮಾಡಬೇಕಾಗಿರೋ ಕೆಲಸ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.